ಬೆಂಗಳೂರಿನ ಬೇಟಿಎಂ ಲೇಔಟ್ ಸುತ್ತಮುತ್ತ ನಿನ್ನೆ ತಡರಾತ್ರಿ ಸರಣಿ ಕಳ್ಳತನ ಸಂಭವಿಸಿದೆ. ಬಾರ್, ಫರ್ನಿಚರ್ ಅಂಗಡಿ ಹಾಗೆ ಹಾಲಿನ ಅಂಗಡಿಯಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿ ಲಕ್ಷಾಂತರ ರೂಪಾಯಿ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ. ಬೇಟಿಎಂ ಮುಖ್ಯ ರಸ್ತೆಯಲ್ಲೇ ಇರುವಂತಹ ಮಧುಲೋಕ ಮದ್ಯದ ಅಂಗಡಿಯಲ್ಲಿ ರಾತ್ರಿ 2:30ಕ್ಕೆ ಮೂವರು ದುಷ್ಕರ್ಮಿಗಳು ಎಂಟ್ರಿ ಕೊಡ್ತಾರೆ. ಬಂದು ಶಟರ್ ಅನ್ನ ಮುರಿದು ಅವರಲ್ಲಿ ಒಬ್ಬ ಒಳಗೆ ನುಗ್ತಾನೆ. ಅಲ್ಲಿಂದ ನೇರವಾಗಿ ಕ್ಯಾಶ್ ಇರುವಂತ ಜಾಗದ ಬಳಿ ತೆರಳಿ ಅಲ್ಲಿದ್ದಂತ ಲಾಕರ್ ಅನ್ನ ತೆಗೆಯೋಕೆ ಪ್ರಯತ್ನ ಮಾಡ್ತಾನೆ. ಆಗ ಅದು ಸಾಧ್ಯವಾಗದಿದ್ದಾಗ ಅಲ್ಲಿದ್ದಂತ 2 ಪ್ಯಾಕ್ ಸಿಗರೇಟ್ ಅನ್ನ ಎತ್ಕೊಂಡು ಹೊರ ನಡೀತಾನೆ. ನಂತರ ಕೆಲ ಕಾಲ ಬಿಟ್ಟು ಮತ್ತೋರ್ವನನ್ನ ಒಳಗೆ ಕರೆದುಕೊಂಡು ಬಂದು ಅಲ್ಲಿದ್ದಂತ 100 kgಗೂ ಹೆಚ್ಚು ತೂಕವಿದ್ದಂತಹ ಲಾಕರ್ ಅನ್ನೇ ಎತ್ಕೊಂಡು ಹೋಗ್ತಾರೆ. ಇದರ ಸಂಪೂರ್ಣವಾದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದನ್ನ ಪೊಲೀಸರು ವಶಪಡಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಈ ಬಗ್ಗೆ ಸುದಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿತಾ ಇದೆ. ಸುದಗುಂಟೆ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ನಾವಿದು ನೋಡ್ಬೋದು. ಈಗ ಇದು ಮಧುಲೋಕ ಮದ್ಯದ ಅಂಗಡಿಗೆ ನುಗ್ಗಿರೋಂಥ ಟೈಮ್ ಇದು. ಕಳ್ಳರು ಮೊದಲಿಗೆ ಆತ ನುಗ್ಗಿ ಹಣ ತೆಗೆಯೋಕೆ ಪ್ರಯತ್ನ ಪಡ್ತಾನೆ. ಅದರಲ್ಲಿ ಹಣ ಇತ್ತೋ ಏನೋ ಅದಿನ್ನೂ ತಿಳಿಬೇಕಾಗಿರುವಂಥ ಮಾಹಿತಿ. ಆದರೆ ಲಾಕರ್ ಭಾಳ ತೂಕ ಇತ್ತು, ಬಂದೋಬಸ್ತ್ ಇತ್ತು, ಓಪನ್ ಮಾಡೋದಕ್ಕಾಗಿಲ್ಲ. ಟೆನ್ಷನ್ನಲ್ಲಿ 2 ಪ್ಯಾಕ್ ಸಿಗರೇಟನ್ನು ಎತ್ಕೊಂಡು ಹೋಗ್ತಾನೆ. ಹೊರಗೆ ಹೋಗಿ ಮತ್ತೆ ಓರ್ವನನ್ನು ಕರ್ಕೊಂಬರ್ತಾನೆ. ಇಬ್ಬರು ಸೇರಿ ಅನಾಮತ್ತಾಗಿ ಸುಮಾರು 100 kg ತೂಕ ಉಳ್ಳಂತಹ ಆ ಲಾಕರನ್ನೇ ಎತ್ಕೊಂಡು ಹೊರಗೆ ಪರಾರಿಯಾಗ್ತಾರೆ. ಇದು ಸಂಪೂರ್ಣವಾಗಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ದೃಶ್ಯ. ಇದನ್ನು ಪೊಲೀಸರು ವಶಪಡಿಸಿಕೊಂಡಿದ್ದು ಕಳ್ಳರಿಗಾಗಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಕಳ್ಳತನಗಳು ನಡೀತಾ ಇದೆ ಅನ್ನುವಂಥದ್ದು ನಾವೆಲ್ಲ ದಿನನಿತ್ಯ ವರದಿಯಾಗ್ತಾ ಇರುವಂತಹ ವಿಚಾರ. ಅದು ಕೂಡ ಈ ಜ್ಯುವೆಲರಿ ಶಾಪ್ಗಳನ್ನು ಇಷ್ಟು ದಿನ ಟಾರ್ಗೆಟ್ ಮಾಡಿಕೊಂಡು ಚರಂಡಿ ಒಳಗಿಂದ ಹೋಗಿ ಕನ್ನ ಕೊರೆಯೋದು ಅಥವಾ ಮೇಲ್ಗಡೆ ಲಾಡ್ಜ್ನಲ್ಲಿ ಬುಕ್ ಮಾಡಿಕೊಂಡು ಅಲ್ಲಿಂದ ಕನ್ನ ಕೊರೆದು ಸೀಲಿಂಗ್ ಓಪನ್ ಮಾಡ್ಕೊಂಡು ನಿನ್ನೆ ಕೆಳಗೆ ಬಂದಂಥ ಕಳ್ಳತನ ಪ್ರಕರಣಗಳನ್ನು ನೋಡ್ತಾ ಇದ್ವಿ. ಅದೇ ರೀತಿಯಂತಹ ಮತ್ತೊಂದು ದೊಡ್ಡ ಕಳ್ಳತನನೇ ನಡೆದಿರೋದು ಅದು ಮಧುಲೋಕ ಬಾರ್ನಲ್ಲಿ ಬೇಟಿಎಂ ಲೇಔಟ್ನಲ್ಲಿರುವಂತಹ ವೈನ್ ಶಾಪ್ ಇದು. ಅಲ್ಲಿಗೆ ನುಗ್ಗಿರುವಂತಹ 2 ಕಳ್ಳರು ಅನಾಮತ್ತಾಗಿ ಒಂದು ಲಾಕರನ್ನೇ ಎತ್ಕೊಂಡು ಹೋಗಿದ್ದಾರೆ. ಈ ಸಿಸಿಟಿವಿ ದೃಶ್ಯಾವಳಿಗಳನ್ನು ಮತ್ತೆ ನಾವಿಲ್ಲಿ ಮೊದಲಿಂದ ನೋಡೋದಾದರೆ ಮೊದಲಿಗೆ ಆ ವ್ಯಕ್ತಿ ಬಂದು ಲಾಕರನ್ನು ಓಪನ್ ಮಾಡೋದಕ್ಕೆ ನೋಡಿದ್ದಾನೆ, ಆಗಿಲ್ಲ. ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಏನಾದರೂ ಡ್ರಾಯರ್ಗಳಲ್ಲಿ ಏನಾದರೂ ದುಡ್ಡಿದೆಯಾ ಅನ್ನುವಂಥದ್ದನ್ನು ಕೂಡ ನೋಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ಆತ ಅಂದ್ಕೊಂಡಷ್ಟು ದುಡ್ಡು ಸಿಗಲಿಲ್ವೋ ಏನೋ. ಜೊತೆಗೆ ಪಕ್ಕದಲ್ಲಿ ಆ ಮಧುಲೋಕದಲ್ಲಿ ಕೌಂಟ್ರ್ ಪಕ್ಕದಲ್ಲಿ ಇರುವಂತಹ ಸಿಗರೇಟ್ಗಳನ್ನು ಜೋಡಿಸಿಟ್ಟಂಥ ಸ್ಥಳಕ್ಕೆ ಹೋಗಿ ಅಲ್ಲಿ 2 ಸಿಗರೇಟನ್ನು ಮೊದಲಿಗೆ ತಗೊಳ್ತಾನೆ. ಆ ನಂತರದಲ್ಲಿ ಮತ್ತೆ ಹೊರಗೆ ಹೋಗ್ತಾನೆ. ಅಷ್ಟಕ್ಕೆ ಆತ ಸುಮ್ಮನಾಗೋದಿಲ್ಲ. ಹೇಳಿ ಕೇಳಿ ಇವರು ಶಟರನ್ನು ಮುರಿದು ಒಳಗೆ ಬಂದಿರೋದು. ಅಷ್ಟು ಭಾಳ ಆರಾಮಾಗಿ ಒಳಗೆ ಬಂದ ಹಾಗಿದೆ. ಕಳ್ಳತನ ನೋಡಿದಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿಗೆ ಭಾಳ ಬಂದೋಬಸ್ತ್ ಇದ್ರೂ ಕೂಡ ಇವರು ಅದನ್ನೆಲ್ಲ ಭೇದಿಸಿ ಯಾವ ರೀತಿ ಕಳ್ಳತನ ಮಾಡ್ತಾರೆ ಅನ್ನುವಂಥದ್ದು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಈಗ ಆತ ಮತ್ತೆ ಕೌಂಟ್ರಿಂದ ಹೊರಗೆ ಬಂದು ತಾನೇನು ಶಟರನ್ನು ಓಪನ್ ಮಾಡಿ ಆ ನಂತರದಲ್ಲಿ ಒಳಗೆ ಬಂದಿರ್ತಾನೆ. ಮತ್ತೆ ಹೊರಗೆ ಹೋಗ್ಬಿಟ್ಟು ಇನ್ನೋರ್ವನನ್ನು ಕರೀತಾನೆ. ಆತ ಕೂಡ ಒಳಗೆ ಬಂದುಬಿಟ್ಟು ಇಬ್ಬರು ಸೇರಿ ಲಾಕರನ್ನೇ ಎತ್ಕೊಂಡು ಪರಾರಿಯಾಗ್ತಾರೆ. ಅಲ್ಲಿಗೆ ಎಷ್ಟೇ ಬಂದೋಬಸ್ತ್ ಮಾಡಿದ್ರೂ ಕೂಡ ಕಳ್ಳರು ತಮ್ಮದೇ ಆದಂತಹ ದಾರಿಯನ್ನು ಹುಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಇಲ್ಲಿ ನಡೆದಿರುವಂತಹ ಕಳ್ಳತನೂ ಕೂಡ ಸಾಕ್ಷಿ. ಈ ಫುಟೇಜನ್ನು ನೋಡಿದಂಥ ಸಂದರ್ಭದಲ್ಲಿ ಓರ್ವನಿಗೆ ಆ ಲಾಕರನ್ನು ಎತ್ತೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದ ಹಾಗೆ ಮತ್ತೋರ್ವನನ್ನು ಕರ್ತ್ಕೊಂಡು ಬರ್ತಾನೆ. ಜೊತೆಗೆ ಇಲ್ಲಿ ಕಳ್ಳತನ ಆದ ನಂತರದಲ್ಲಿ
ಓರ್ವ ವ್ಯಕ್ತಿ ತನ್ನ ಮೊಬೈಲ್ನಲ್ಲಿ ಮಾತನಾಡ್ತಾನೆ. ಬಹುಶಃ ತನ್ನ ಉಳಿದಂಥ ಇತರ ಸಹಚರರೇನಿರ್ತಾರೆ ಅವರಿಗೆ ಏನಾದರೂ ಒಂದು ಮೆಸೇಜ್ ಕೊಡುವಂಥ ಪ್ರಯತ್ನ ಒಳಗಡೆಯಿಂದ ಅದನ್ನು ಕೂಡ ಮಾಡ್ತಾನೆ. ಬಹುಶಃ ಮುಂದಿನ ಹಂತದಲ್ಲಿ ಪೊಲೀಸರು ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಟವರ್ ಲೊಕೇಶನ್ ಆಧಾರದ ಮೇಲೆ ನೋಡಿದಂಥ ಸಂದರ್ಭದಲ್ಲಿ ಬಹುಶಃ ಅಲ್ಲಿ ಕಾಲ್ ಮಾಡಿರೋದು ಯಾವ ನಂಬರ್ ಏನು ಎತ್ತ ಆ ಸಂದರ್ಭದಲ್ಲಿ ಅದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚುವಂಥ ಸಾಧ್ಯತೆ ಇದೆ. ಆ ಮುಖಾಂತರವಾಗಿಯೂ ಕೂಡ ಕಳ್ಳ ಇಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಒಂದು ಚಾನ್ಸಸ್ ಕೂಡ ಇದೆ. ಇನ್ನು ಈ ಬಗ್ಗೆ ಕಳ್ಳತನ ಹೇಗಾಗಿದೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅವರು ವೈನ್ ಸ್ಟೋರ್ ಅವರು ಏನು ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ನೀಡಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ವರದಿ ಇಲ್ಲಿದೆ ನೋಡಿ. ಬೆಂಗಳೂರಿನ BTM ಲೇಔಟ್ ಮುಖ್ಯಸ್ಥದಲ್ಲಿರುವಂತಹ ಮಧುಲೋಕ ಲಿಕ್ಕರ್ ಬಾಟಿಕ್ ಅಂಗಡಿಯಲ್ಲಿ 3 ಜನ ದುಷ್ಕರ್ಮಿಗಳು ಮಧ್ಯರಾತ್ರಿ ಸುಮಾರು 2:15 ಸುಮಾರಿಗೆ ಬಂದು ತಮ್ಮ ಕೈಚಳಕವನ್ನು ತೋರಿಸಿ ಪರಾರಿಯಾಗಿರುವಂಥದ್ದು. ನಾನೀಗ ಆ ಒಂದು ಅಂಗಡಿಯ ಒಳಭಾಗದಲ್ಲಿದ್ದೀನಿ. ಆ ಅಂಗಡಿಯ ಒಳಭಾಗದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಇಲ್ಲಿ 3 ಜನ ದುಷ್ಕರ್ಮಿಗಳು ಏನು ಬರ್ತಾರೆ, ಮುಖ್ಯವಾಗಿ ಬಂದು ಇಲ್ಲಿ ಡೋರನ್ನು ಮುರಿದು ಶಟರನ್ನು ಮುರಿದು ಒಳಪ್ರವೇಶ ಮಾಡ್ತಾರೆ. ಒಳಪ್ರವೇಶ ಮಾಡಿದಂತೆ ಇಲ್ಲಿ ಇದ್ದಂತಹ ಕ್ಯಾಶ್ ಬೋರ್ಡ್ನಲ್ಲಿ ಕ್ಯಾಶ್ ಕಬೋರ್ಡಲ್ಲಿದ್ದಂಥ ಸುಮಾರು 3ರಿಂದ 4 ಲಕ್ಷ ನಗದನ್ನು ದೋಚಿಕೊಂಡು ಇಲ್ಲಿಂದ ಪರಾಗಿದ್ದಾರೆ. ಅಂದರೆ ಯಾರೋ ಪರಿಚಿತರೇ ಬಂದು ಈ ಒಂದು ಕೃತ್ಯವನ್ನು ಎಸಗಿರುವಂಥ ಶಂಕೆ ಕೂಡ ಇಲ್ಲಿ ಪೊಲೀಸರು ವ್ಯಕ್ತವಾಗ್ತಾ ಇದೆ. ಈಗ ನಾವೇನು ನೋಡ್ತಾ ಇದ್ದೀವಿ, ಇದು ಕ್ಯಾಶ್ ರ್ಯಾಪರ್ನಲ್ಲಿರುವಂತಹ ಕ್ಯಾಶ್ ಇಡುವಂಥ ಜಾಗ. ಈ ಒಂದು ಜಾಗದಲ್ಲಿಂದ ಸುಮಾರು 3ರಿಂದ 4 ಲಕ್ಷ ಹಣವನ್ನು ದೋಚಿಕೊಂಡು ಪರಾಗಿದ್ದಾರೆ. ಮುಖ್ಯವಾಗಿ ಇಲ್ಲಿಗೆ 3 ದುಷ್ಕರ್ಮಿಗಳು ಬಂದು ತಮ್ಮ ಕೈಚಳಕವನ್ನು ತೋರಿ ಪರಾಗಿದ್ದಾರೆ. ಮೊದಲಿಗೆ ಇಲ್ಲಿ ಬರುವಂಥ ದುಷ್ಕರ್ಮಿಗಳು ಅಂಗಡಿಯ ಒಳಭಾಗದಲ್ಲಿ ಅಂದರೆ ಹೊರಭಾಗದಲ್ಲಿದ್ದಂಥ CC ಕ್ಯಾಮ್ರಾವನ್ನು ಅಲ್ಲಿ ಹೊಡೆದಾಕ್ತಾರೆ. ನಂತರ ಒಳಭಾಗದಲ್ಲಿ ಬಂದು ಇಬ್ಬರು ಒಳ ಪ್ರವೇಶ ಮಾಡಿ ಇಲ್ಲಿ ಇದ್ದಂಥ ನಗದನ್ನು ತೆಗೆದುಕೊಂಡು ಹೋಗ್ತಾರೆ. ಜೊತೆಗೆ 2 ಸಿಗರೇಟ್ ಪ್ಯಾಕ್ಗಳನ್ನು ಕೂಡ ಇಲ್ಲಿಂದ ದೋಚಿಕೊಂಡು ಪರಾಗಿದ್ದಾರೆ. ಈ ಒಂದು ಅಂಗಡಿಯ ಒಳಭಾಗದಲ್ಲಿರುವಂಥ ಎಲ್ಲ CC ಕ್ಯಾಮ್ರಾದಲ್ಲೂ ಕೂಡ ಈಗ ಸರಿಯಾಗಿರುವಂಥದ್ದು. ಫಿಂಗರ್ ಪ್ರಿಂಟ್ಸ್ ಅಂದರೆ ಬೆರಳಚ್ಚು ತಜ್ಞರು ಕೂಡ ಈಗಾಗಲೇ ಬಂದು ಇಲ್ಲಿ ತಮ್ಮ ಬೆರಳಚ್ಚನ್ನು ಸಂಗ್ರಹಿಸಿಕೊಂಡು ಹೋಗಿರುವಂಥದ್ದು ಈಗ ನಾವು ಕೂಡ ಗಮನಿಸ್ಬೋದು. ಸದ್ಗುಂಟೆ ಪೊಲೀಸರು ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಪೊಲೀಸರು ಕೂಡ ಇಲ್ಲಿ ಸ್ಥಳದಲ್ಲಿ ಬಂದು ಪರಿಶೀಲನೆ ನಡೆಸ್ತಾರೆ. ಸೊ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಈ ಒಂದು ಅಂಗಡಿಯ ಇನ್ಚಾರ್ಜ್ ಆಗಿರುವಂಥ ವ್ಯಕ್ತಿಯೊಬ್ಬರು ಕೂಡ ಇದ್ದಾರೆ. ಸರ್, ಇಲ್ಲಿ ಎಷ್ಟೊತ್ತಿಗೆ ಏನಾಯಿತು ಅಂತ? ಸರ್, ರಾತ್ರಿ 2:15 ಕಳ್ಳತನ ಆಗಿದೆ. 3 ಜನ ಬಂದು ಅಲ್ಲಿ ಆಚೆ ಇದ್ದ ಕ್ಯಾಮ್ರನ್ನ ಹೊಡೆದಾಕಿ ರೋಲಿಂಗ್ ಸೆಟ್ರ್ ಬಂದು ನುಗ್ಗಿ ಒಳಗಡೆ 3 ಕ್ಯಾಶ್ ಚೆಕ್ ಮಾಡಿದ್ದಾರೆ. ಸ್ವಲ್ಪ ಕ್ಯಾಶ್ ಇತ್ತು. ಆಮೇಲೆ ಲಾಕರ್ ನೋಡಿದ್ದಾರೆ. ಲಾಕರ್ ಓಪನ್ ಆಗಲಿಲ್ಲ. ಅದಕ್ಕೋಸ್ಕರ ಲಾಕರ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ರಾಜೇಶ್ ಅವರೇ, ಇಲ್ಲಿ ಯಾವಾಗಲೂ ಕ್ಯಾಶ್ ಅಂಗಡಿಯಲ್ಲೇ ಇಟ್ಟು ಹೋಗ್ತಿದ್ರಾ ಅಥವಾ ಇವು ನಿನ್ನೆ ಮಾತ್ರ ಇಟ್ಟಿದ್ರಾ ಅಂತ? ಇಲ್ಲ, ನಾವು ಎವ್ರಿಡೇ ಅಂಗಡಿಯಲ್ಲೇ ಇಡ್ತೀವಿ. ಬೆಳಗ್ಗೆ ಎದ್ದು ಬ್ಯಾಂಕ್ ಕ್ಯಾಶ್, ಬೆಳಗ್ಗೆ ಓಪನ್ ಆದಮೇಲೆ ಬ್ಯಾಂಕ್ ಕ್ಯಾಶ್ ಹಾಕ್ತೀವಿ. ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ ಕ್ಯಾಶ್ ಹಾಕಲಿಲ್ಲ. ಅದರಿಂದ ಕ್ಯಾಶ್ ಎಲ್ಲ ಇಲ್ಲೇ ಇತ್ತು. ಸೊ ಅಂದರೆ ಅವರು ಕ್ಯಾಶ್ ಮಾತ್ರ ಮುಟ್ಟಿದ್ದಾರೆ, ಲಿಕ್ಕರ್ ಬಾಟಲ್ ಯಾವುದನ್ನು ಕೂಡ ಅವ್ರು ಮುಟ್ಟಿಲ್ಲ? ಇಲ್ಲ, ಬಾಟ್ಲ್ ಯಾವುದು ಮುಟ್ಟಿಲ್ಲ. 1-2 ಪ್ಯಾಕೆಟ್ ಸಿಗರೇಟ್ ಏನೋ ಎತ್ಕೊಂಡು ಹೋಗಿದ್ದಾರೆ. ಕ್ಯಾಶ್ ಲಾಕರ್ ಎತ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇದಿಷ್ಟು ಇಲ್ಲಿನ ಇನ್ಚಾರ್ಜ್ ಆಗಿರುವಂಥ ರಾಜೇಶ್ ರವರ ಮಾತು. ಇಲ್ಲಿಗೆ ಬಂದಂಥ ದುಷ್ಕರ್ಮಿಗಳು ಕೇವಲ ಹಣವನ್ನು ಮಾತ್ರ ದೋಚ್ಕೊಂಡು ಹೋಗಿದ್ದಾರೆ. ಇನ್ನೂ ಕೂಡ ನಾವು ಗಮನಿಸ್ಬೋದು, ಲಕ್ಷಾಂತರ ಮೌಲ್ಯದ ಲಿಕ್ಕರ್ ಬಾಟಲ್ಗಳು ಕೂಡ ಇತ್ತು. ಒಂದೊಂದು ಬಾಟಲ್ಗಳನ್ನ ಲೆಕ್ಕ ಹಾಕಿದ್ರು ಕೂಡ 1 ಲಕ್ಷ 2.5 ಲಕ್ಷದ ಬಾಟಲ್ಗಳನ್ನು ಕೂಡ ಈ ಒಂದು MRP ಅಂಗಡಿಯಲ್ಲಿ ನಾವು ಗಮನಿಸ್ಬೋದು. ಆದರೆ ಇಲ್ಲಿಗೆ ಬಂದಂಥ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿ ಕೇವಲ ಹಣವನ್ನು ಮಾತ್ರ ಎತ್ಕೊಂಡು ಹೋಗಿದ್ದಾರೆ. ಜೊತೆಗೆ 2 ಪ್ಯಾಕ್ ಸಿಗರೇಟ್ ಮಾತ್ರ ಎತ್ಕೊಂಡು ಹೋಗಿದ್ದಾರೆ. ಆದರೆ ಯಾವೊಂದು ಲಿಕ್ಕರ್ ಬಾಟಲನ್ನು ಕೂಡ ಇಲ್ಲಿ ಅವರು ಟಚ್ ಮಾಡಿಲ್ಲ. ಹಾಗಾಗಿ ಯಾರೋ ಪರಿಚಯಸ್ಥರೇ ಈ ಒಂದು ಕೃತ್ಯವನ್ನು ಎಸಗಿರುವಂಥ ಶಂಕೆ ಕೂಡ ಈಗಾಗಲೇ ಪೊಲೀಸರು ವ್ಯಕ್ತಪಡಿಸಿದ್ದು, ಈಗಾಗಲೇ ಸ್ಥಳೀಯ ಅಂದರೆ ಸದ್ಗುಂಟೆ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಮೀರ್ ಜೊತೆ ನಾಗೇಂದ್ರ ಬಾಬು, TV9 ಬೆಂಗಳೂರು.